ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ, ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅತ್ತ ಆಪ್ತ ಸಚಿವರ ಜೊತೆ ಸಿಎಂ ರಹಸ್ಯವಾಗಿ ಸಭೆ ನಡೆಸ್ತಾ ಇದ್ದಾರೆ. ಇತ್ತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಬ್ರದರ್ಸ್ ಠಿಕಾಣಿ ಹೂಡ್ತಾ ಇದ್ದಾರೆ. ಸಚಿವರ ಜೊತೆ ಸಭೆ ನಡೆಸಿರುವಂತಹ ಸಿದ್ದರಾಮಯ್ಯ ಎಸ್ಕಾಟ್ ತೊರೆದು ಸಭೆಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಚಿವ ಪರಮೇಶ್ವರ್, ಭೈರತಿ ಸುರೇಶ್, ಸತೀಶ್, ಜಮೀರ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಇತ್ತ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ. ದೆಹಲಿಯಲ್ಲೇ ಉಳಿದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ದೆಹಲಿಯಲ್ಲಿ ಈಗ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಅಲ್ಲೇ ಇಲ್ಲಿ ಹೈಕಮಾಂಡ್ ನಾಯಕರನ್ನ ಯಾರನ್ನ ಭೇಟಿ ಆಗ್ಬೇಕೋ, ಯಾರ ಜೊತೆ ಏನ್ ಹೇಳಬೇಕೋ ಅದೆಲ್ಲವೂ ಕೂಡ ನಾನು ಹೇಳಿದ್ದೀನಿ ಅಂತ ಈಗ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ಈ ಕುರಿತು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೆಲವೊಂದು ಗೌಪ್ಯವಾದಂತಹ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ರಹಸ್ಯವಾದಂತಹ ಸಭೆಗಳನ್ನ ಈಗ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಜೊತೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿದ್ದಾರೆ. ಈ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದು, ದೆಹಲಿಗೆ ನಾನೇನು ಗಾಳಿ ಕುಡಿಲಿಕ್ಕೆ ಬರಲಿಲ್ಲ, ಅದರ ಹೊರತಾಗಿ ಇಲ್ಲಿ ಯಾರ ಜೊತೆ ಭೇಟಿ ಮಾಡಬೇಕು, ಯಾರ ಜೊತೆ ಏನ್ ಮಾತಾಡಬೇಕು ಅದನ್ನ ನಾನು ಮಾಡಿದ್ದೀನಿ. ಸುಖ ಸುಮ್ಮನೆ ದೆಹಲಿಗೆ ನಾನೇನು ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಕೌಂಟರ್ ಕೊಟ್ಟಿದ್ದಾರೆ. ಅದರ ನಡುವೆ ಅದರ ಮಧ್ಯೆ ಈಗ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ತಲೆದಂಡ ಏನಾಗ್ತಿದೆಯಲ್ಲ ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಏನಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ, ಏನಕ್ಕೇನು ಅಂತ ಚರ್ಚೆ ಆಗ್ತಿತ್ತು. ಇದೀಗ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೆಹಲಿಯಲ್ಲಿ ಗಾಳಿ ಸೇವನೆಗೆ ಮಾತ್ರ ಬಂದಿಲ್ಲ, ನಾಯಕತ್ವ ಬದಲಾವಣೆ ಸುಳಿವು ಕೊಟ್ರ ಡಿಸಿಎಂ ಅನ್ನೋ ಪ್ರಶ್ನೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆಶಿ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಸಿಲಿದೆ, ನೀರು ಕುಡಿಬೇಕು. ಸಿದ್ದು ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ. ಶ್ರಮ ಫಲದ ಬಳಿಕ ಡಿಕೆ ಬಾಯಲ್ಲಿ ನೀರು ಕುಡಿಸುವ ಮಾತು. ಪ್ರತಿ ಬಾರಿ ಇಂಥದ್ದೇ ಮಾರ್ಮಿಕವಾದಂತ ಮಾತುಗಳನ್ನ ಆಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಬಾರಿಯೂ ಕೂಡ ಹಾಗೆ ಹೇಳಿದ್ದಾರೆ. ಪ್ರತಿ ಬಾರಿ ಏನಾದ್ರೂ ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಡುವಂತ ಡಿಕೆ ಶಿವಕುಮಾರ್ ಈ ಬಾರಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ದೆಹಲಿಗೆ ಬಂದಿರುವಂತದ್ದು ನಾನೇನು ಇಲ್ಲಿ ಗಾಳಿ ಕುಡಿಯಕ್ಕೆ ಬರಲಿಲ್ಲ, ಯಾರ ಜೊತೆ ಮಾತಾಡಬೇಕು, ಏನ್ ಮಾತಾಡಬೇಕು ಮಾತಾಡಿದ್ದೀನಿ, ಸದ್ಯಕ್ಕೇನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಬಿಸಿಲಿದೆ ಅಲ್ವಾ, ನೀರು ಕುಡಿಬೇಕು ಅಂತ ಹೇಳಿ ರೀತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತರಿಗೆ, ಅವರ ಟೀಮ್ಗೆ ಒಂದು ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಸೇರಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಲ್ಲ, ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ, ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸಿಎಂ ಆಪ್ತ ಸಚಿವರು ಕೆಲವರು ಸೇರಿಕೊಂಡು ನಿನ್ನೆ ಒಂದು ಮೀಟಿಂಗ್ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಲ್ಲ, ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ, ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತು ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು. ನೋಡೋಣ, ಆಗಲೇಬೇಕು, 3 ವರ್ಷ ಆಯಿತು, ಕಾದು ನೋಡೋಣ. ಸರ್ ನನಗೆ ಮಾಹಿತಿ ಇಲ್ಲ.